ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ನೆಲ್ಲೂರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಕರುಳಿನ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದರಿಂದ ಆಗುವಂತಹ ದುಷ್ಪರಿಣಾಮಗಳು, IBS ಅನ್ನುವಂಥ ಒಂದು ಡಿಸೀಸ್ ಬಗ್ಗೆ ಹೇಳಿದ್ದೆ. ಅದರ ಪರಿಣಾಮಗಳು ಬಗ್ಗೆ ತಿಳಿಸಿದ್ದೆ. ಈಗ ನೋಡೋದಾದರೆ ಅದರ ಪರಿಹಾರಗಳೇನು ಅನ್ನೋದನ್ನು ಮಾತಾಡಿದರೆ, ಈ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ, ಅಥವಾ ನೀವು ಎಲ್ಲೋ ಒಂದು ಗಾಡಿಗಳ ಹಿಂದೆ ನೋಡಿರ್ತೀರಿ. ಏನಂದರೆ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಏರಿದರೂ ಅನ್ನ ತಿನ್ನೋಕ್ಕೆ ತಲೆ ಬಾಗಲೇಬೇಕು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅದೇ ರೀತಿಯಾಗಿ ಮನುಷ್ಯ ಎಷ್ಟೇ ಒತ್ತಡದಲ್ಲಿದ್ದರೂ ಆಹಾರವನ್ನು ಸರಿಯಾಗಿ ಸೇವಿಸಲೇಬೇಕು. ತನ್ನ ಎಲ್ಲ ಒತ್ತಡಗಳನ್ನು ದೂರ ಮಾಡಿ ದುಡಿಯೋದೇ ಅನ್ನಕ್ಕೋಸ್ಕರ. ಆದರೆ ಆ ಅನ್ನ ಸಿಕ್ಕಾಗ ಸರಿಯಾಗಿ ಸಮಚಿತ್ತದಿಂದ ಸೇವನೆ ಮಾಡಿದ್ವಿ ಅಂದರೆ ಕರಳು ಅರ್ಧಕ್ಕರ್ಧ ಶುಚಿಯಾಗುತ್ತೆ. ಒತ್ತಡ ಮುಕ್ತ ಮನಸ್ಸಿನಿಂದ, ಸಮಚಿತ್ತದಿಂದ, ಯಾವುದೇ ಕಡೆ ಗಮನ ಹರಿಸದೆ ಶಾಂತಿಯಿಂದ ಯಾರು ಊಟ ಮಾಡ್ತಾರೋ, ಅನ್ನವನ್ನು ಅಗೆದು ತಿಂತಾರೋ ಅಂಥವರಿಗೆ ಕರುಳಿನ ಸಮಸ್ಯೆ ಕಾಡೋದಿಲ್ಲ. ಏಕಾಗ್ರತೆಯಿಂದ, ಅತ್ಯಂತ ಒಳ್ಳೆಯ ಮನಸ್ಸಿನಿಂದ ಊಟವನ್ನು ಮಾಡಿದರೆ ಮಾಡಿದವರಿಗೂ, ನೀಡಿದವರಿಗೂ, ಉಂಡವರಿಗೂ ಅದೇ ಬಹುತೃಪ್ತಿ. ಅದನ್ನೇ ನಮ್ಮ ಆಯುರ್ವೇದ ಹೇಳುವಂಥದ್ದು. ಹಿತಭುಕ್, ಮಿತಭುಕ್ ಮತ್ತು ಋತುಭುಕ್. ಇದರ ಜೊತೆಗೆ ಅನವಶ್ಯಕವಾದಂತಹ ಆಹಾರಗಳನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಲೇಬೇಕು. ಇವತ್ತು ನೀವು ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಹೋದರೂ ಕೂಡ ಅಲ್ಲೊಂದು ನಿಮಗೆ ಬೇಕರಿ ಸಿಗುತ್ತೆ. ಕಳೆದ 25-30 ವರ್ಷಗಳ ಹಿಂದೆ ಈ ರೀತಿಯಾದಂತಹ ವಾತಾವರಣ ಇರಲಿಲ್ಲ ಹಳ್ಳಿಗಳಲ್ಲಿ. ಇವತ್ತಿನ ವಿಪರ್ಯಾಸ ಅದು. ಅದರಿಂದಲೇ ಇಂತಹ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಆಯುರ್ವೇದ ವೈದ್ಯರು ಹೇಳುವಂತಹ ಪಂಚಕರ್ಮಗಳಲ್ಲಿ ಒಂದಾದಂತಹ ವಿರೇಚನ ಚಿಕಿತ್ಸೆಯನ್ನು ನಾವು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಒಮ್ಮೆ ವಿರೇಚನ ತಗೊಂಡ್ರಿ ಅಂದರೆ ಕರುಳಿನ ಶುದ್ಧಿಗೆ ಅದೆಲ್ಲ ಸಹಕಾರಿಯಾಗುತ್ತೆ. ವಿರೇಚನದ ನಂತರ ಏನು ಮಾಡೋದು? ಸಾಧ್ಯವಾದಷ್ಟು ಯೋಗ ಮತ್ತು ಧ್ಯಾನ, ಪ್ರಾಣಾಯಾಮಗಳು ಕರುಳಿನ ಶುದ್ಧಿಗೆ ಸಮರ್ಪಕವಾಗಿ ಕೆಲಸ ಮಾಡುತ್ತೆ. ಇನ್ನು ಆಹಾರವನ್ನು ಹೇಗೆ ಸೇವಿಸಬೇಕು, ಪಥ್ಯ ಏನು ಮಾಡಬೇಕು ಅನ್ನುವಂಥದ್ದನ್ನು ನೋಡೋದಾದರೆ, ಬಿಸಿ ನೀರು ಅಥವಾ ಕುದಿಸಿ ಆರಿಸಿದ ನೀರು ಕರುಳನ್ನು ಶುದ್ಧಿ ಮಾಡಲಿಕ್ಕೆ ಅತ್ಯಂತ ಸಮಗ್ರವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ಯಾವ ಆಹಾರ ದೇಹಕ್ಕೆ ಭಾರ ಆಗೋದಿಲ್ಲೋ, ಹೊಟ್ಟೆಗೆ ಜಡ ಅನಿಸೋದಿಲ್ಲೋ ಅಂಥ ಎಲ್ಲ ಆಹಾರಗಳನ್ನು ನಾವು ಸೇವಿಸಬೇಕು. ಸಾಧ್ಯ ಆದಷ್ಟು ಬೆಚ್ಚಗಿರುವಂಥ ಆಹಾರ ತುಂಬಾ ಒಳ್ಳೆಯದು. ಇಂತಹ ಆಹಾರವನ್ನು ಸೇವಿಸಿ ಒತ್ತಡ ಮುಕ್ತ ಮನಸ್ಸಿನಿಂದ, ಸಮಚಿತ್ತದಿಂದ ಆಹಾರವನ್ನು ಸೇವಿಸಬೇಕು. ಇದಾದ ನಂತರ ಮನೆಮದ್ದುಗಳ ಬಗ್ಗೆ ನೋಡೋದಾದರೆ, ಪ್ರತಿನಿತ್ಯ ಯಾರು ಮಜ್ಜಿಗೆಯನ್ನು ಊಟ ಮಾಡ್ತಾರೋ ಅಥವಾ ಊಟದ ನಂತರ ಮಜ್ಜಿಗೆಯನ್ನು ಕುಡಿತಾರೋ ಅಂಥವರಿಗೆ ಕರುಳಿನ ಸಮಸ್ಯೆಗಳು ಬರುವಂಥದ್ದು ತುಂಬಾ ಕಡಿಮೆ. ಆ ದೇವೇಂದ್ರನಿಗೂ ಕೂಡ ಮಜ್ಜಿಗೆ ದುರ್ಲಭ ಅಂತೆ. ಅಂತಹ ಮಜ್ಜಿಗೆ ಭೂಲೋಕದ ಗೋಮಾತೆ ನಮ್ಮೆಲ್ಲರಿಗೂ ನೀಡಿರುವಂಥ ಒಂದು ವರದಾನ. ಆ ಮಜ್ಜಿಗೆಯನ್ನು ನಿಯಮಿತವಾಗಿ ಯಾರು ಸೇವಿಸ್ತಾ ಬರ್ತಾರೋ ಕರುಳಿನ ಸಮಸ್ಯೆಗಳು ಅವರಿಗೆ ಕಾಡೋದಿಲ್ಲ. ಅದು ತುಂಬಾ ಕಡಿಮೆ. ಇದರ ಜೊತೆಗೆ ಮನೆಯಲ್ಲಿ ಸಿಗುವಂತಹ ಮಸಾಲೆ ಸಾಮಾನುಗಳಲ್ಲಿ ಒಂದು ಅದು ಜೀರಿಗೆ. ಜೀರಿಗೆಯ ನೀರನ್ನು ನಿಯಮಿತವಾಗಿ ಯಾರು ಸೇವಿಸ್ತಾ ಬರ್ತಿರೋ ಅಂಥವರಿಗೆ ಕರುಳಿನ ಸಮಸ್ಯೆಗಳು ಕಾಡುವಂಥದ್ದು ಕಡಿಮೆ. ಅಸಿಡಿಟಿ ಅಂತ ಹೇಳ್ತೀವಿ, ಕರುಳಿನ ನೋವು, ಹೊಟ್ಟೆ ನೋವು, ಇಂತಹವುಗಳೆಲ್ಲ ಬಾಧಿಸುವಂಥದ್ದು ತುಂಬಾ ಕಡಿಮೆ. ಇದಾದ ನಂತರ ಶುದ್ಧ ಹಸುವಿನ ತುಪ್ಪ ಅಂಗಡಿಯಲ್ಲಿ ಸಿಗ್ತಾವಲ್ಲ, ತುಪ್ಪದ ಥರ, ಅಂತಹ ತುಪ್ಪಗಳಲ್ಲ, ನಂಬಿಕಾರ್ಹ ರೈತರಿಂದ ತೆಗೆದುಕೊಳ್ಳುವಂತಹ ಆಕಳ ತುಪ್ಪ ಅಂತೇನು ಹೇಳ್ತೀವಿ. ಈ ಆಕಳ ತುಪ್ಪವನ್ನು ಯಾರು ನಿಯಮಿತವಾಗಿ ಬಳಸ್ತಾರೋ ಅಂಥವರಿಗೆ ಆರೋಗ್ಯಪೂರ್ಣವಾಗಿ ಕರುಳು ಕೆಲಸ ಮಾಡುತ್ತೆ. ಇದರ ಜೊತೆಗೆ ಕನ್ನಡದಲ್ಲೊಂದು ನಾಣ್ಣುಡಿದೆ, ಹಿಂಗು ಮತ್ತು ತೆಂಗು ಇದ್ದರೆ ಮಂಗಾನು ಅಡುಗೆ ಮಾಡುತ್ತೆ ಅಂಥೇಳಿ. ಅಂತಹ ಹಿಂಗನ್ನು ನಿಯಮಿತವಾಗಿ ಆಹಾರದಲ್ಲಿ ಬಳಸೋದ್ರಿಂದ ಅಥವಾ ಮಜ್ಜಿಗೆ ಜೊತೆ ಕುಡಿಯೋದ್ರಿಂದ ಕರುಳು ಶುದ್ಧಿಯಾಗಿರುತ್ತೆ, ಹಸಿವು ಹೆಚ್ಚಾಗುತ್ತೆ, ಊಟ ಮಾಡಿರುವಂಥದ್ದು ಸರಿಯಾಗಿ ಪಚನ ಆಗುತ್ತೆ. ಹಾಗಾಗಿ ದಿನನಿತ್ಯದ ಆಹಾರದಲ್ಲಿ
ಹಿಂಗಿರಲಿ, ಆಹಾರನು ಘಮಘಮ, ಹೊಟ್ಟೆಯೂ ಸಹ ಸರಳವಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ನಿತ್ಯ ಆಹಾರದಲ್ಲಿ ಬಳಸುವಂತಹ ಮನೆಮದ್ದುಗಳಾಗಿ ಕೆಲಸ ಮಾಡ್ತವೆ. ಇದರ ಜೊತೆಗೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಆಯುರ್ವೇದ ವೈದ್ಯರಿಂದ ನಿಮ್ಮ ಪ್ರಕೃತಿಗೆ ಯಾವುದು ಸರಿ ಹೊಂದುತ್ತೋ ಅಂತಹ ಆಹಾರವನ್ನು ಬಳಸೋದ್ರಿಂದ ಖಂಡಿತವಾಗಿ ಈ ಕರಳಿನ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಮತ್ತಷ್ಟು ವಿಡಿಯೋಗಳೊಂದಿಗೆ, ಮತ್ತಷ್ಟು ಆಯುರ್ವೇದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಏನು ಹೇಳೋದಂದರೆ, ಆರೋಗ್ಯಪೂರ್ಣ ಜೀವನಕ್ಕಾಗಿ ಆಯುರ್ವೇದವನ್ನು ಬಳಸಿ. ಧನ್ಯವಾದಗಳು.